ಭಾರತ್ ಮಾತಾ ಕಿ. ಮೈಸೂರು ಚಲೋ ಈ ಒಂದು ಪಾದಯಾತ್ರೆಯ ಪೂರ್ವಭಾವಿ ಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರೇ, ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕರ ಜವಾಬ್ದಾರಿಯನ್ನು ತೆಗೆದುಕೊಂಡು ಆಡಳಿತ ಪಕ್ಷಕ್ಕೆ ಮೂಗುದಾರನ್ನು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಆತ್ಮರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸರ್ವೋದಯ ನಾರಾಯಣಸ್ವಾಮಿ ಅವರೇ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸದಾನಂದ ಗೌಡ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುನೀಲ್ ಕುಮಾರ್ ಅವರೇ, ಪ್ರೀತಮ್ ಗೌಡ್ರೆ, ಕುರ್ಚಿ ರಾಜು ಅವರೇ, ಶಾಸಕರು, ಮಾಜಿ ಸಚಿವರು, ಆತ್ಮರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜಣ್ಣ ಅವರೇ, ನಂದೀಶ್ ರೆಡ್ಡಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ವಿಧಾನ ಪರಿಷತ್ ಸದಸ್ಯರೇ, ಮಾಜಿ ಶಾಸಕರೇ, ಜಿಲ್ಲೆಯ ಅಧ್ಯಕ್ಷರೇ, ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಭ್ರಷ್ಟ ಕಾಂಗ್ರೆಸ್ ಮತ್ತು ಹಗರಣಗಳ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಹಾಗೂ ಹಗರಣಗಳ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನವನ್ನ ರೂಪಿಸಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಬೇಕು ಅಂತ ಹೇಳಿ ಇದಕ್ಕೆ ಪೂರ್ವಭಾವಿಯಾಗಿ ನಾವೆಲ್ಲರೂ ಕೂಡ ಸಮಾಲೋಚನೆ ಮಾಡಬೇಕು ಅಂತೇಳಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ. ಆಮೇಲೆ ಎಲ್ಲರೂ ಕೂಡ ಹಿರಿಯರಿಗೆ ಅನ್ನಿಸ್ಬೋದು, ಸಾಮಾನ್ಯವಾಗಿ ಪಾದಯಾತ್ರೆ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಹತ್ರ ಬಂದಿರಬೇಕು ಅಥವಾ ವಿಧಾನಸಭಾ ಚುನಾವಣೆಗಳು ಹತ್ರ ಇರಬೇಕು. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ರಾಜಕೀಯ ಪಕ್ಷ ಹೋರಾಟಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತದೆ. ಪಾದಯಾತ್ರೆಗಳು, ಸತ್ಯಾಗ್ರಹಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ನಿರಂತರವಾಗಿ ಆಗ್ತಾ ಇರ್ತದೆ. ಏನಪ್ಪ ಇವತ್ತು ಏಕಾಏಕಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿದೆ, ಪಾದಯಾತ್ರೆಯನ್ನ ಕೈಗೆತ್ತಿಕೊಂಡಿದೆ ಅಂತೇಳಿ ತಮ್ಮೆಲ್ಲರೂ ಕೂಡ ಅನ್ನಿಸ್ಬೋದು. ಇದಕ್ಕೆ ಸಕಾರಣಗಳು ಕೂಡ ಇದೆ. ಯಾವ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಂದಿದ್ದಂತ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಮ್ಮ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಿದ್ರು. ಸನ್ಮಾನ್ಯ BS ಯಡಿಯೂರಪ್ಪನವರು ಅವರ ಒಂದು ಆಡಳಿತ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟು ತೀರ್ಮಾನಗಳನ್ನು ತೆಗೆದುಕೊಂಡರೂ ಸಹ ನಮ್ಮ ಮೇಲೆ ಸಾಕಷ್ಟು ಅಪಪ್ರಚಾರವನ್ನು ಕಾಂಗ್ರೆಸ್ ಪಕ್ಷ ಮಾಡೋದ್ರಲ್ಲಿ ಯಶಸ್ವಿ ಆಯಿತು. ಭ್ರಷ್ಟಾಚಾರದ ಬಗ್ಗೆ ನಾನಾ ರೀತಿಯ ಆರೋಪಗಳನ್ನು ನಮ್ಮ ಸರ್ಕಾರದ ಮೇಲೆ ಮಾಡಿದ್ರು. ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲಿದ್ದಾರೆ. 40% ಸರ್ಕಾರ ಅನ್ನೋದನ್ನ ಬಹಳ ವ್ಯವಸ್ಥಿತವಾಗಿ ನಮ್ಮ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ರು. ನಮ್ಮ ಬಿಜೆಪಿ ಸರ್ಕಾರ, ಅಂದಿನ ಬಿಜೆಪಿ ಸರ್ಕಾರ ಉತ್ತಮ ಸಾಧನೆ ಕೆಲಸವನ್ನ ಮಾಡಿದ್ರು ಸಹ ಜನರಿಗೆ ಬಹಳ ಹತ್ತಿರ ಇದ್ರೂ ಸಹ
ನಮ್ಮ ಮೇಲೆ ಇರ್ತಕ್ಕಂಥ ಅಪಪ್ರಚಾರಗಳನ್ನು ಮಾಡಿ ರಾಜ್ಯದ ಜನರಿಗೆ ಒಂದು ಸುಳ್ಳನ್ನ 100 ಬಾರಿ ಹೇಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಗಿದೆ. ಸ್ವಾತಂತ್ರ್ಯ ಬಂದ ನಂತರ 50-60 ವರ್ಷಗಳ ಕಾಲ ನಿರಂತರವಾಗಿ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಂತ ಕಾಂಗ್ರೆಸ್ ಪಕ್ಷ, ಅದೇ ಇಂದಿನ ಯುಪಿಎ ಸರ್ಕಾರ ಇದ್ದಾಗ 10-12 ಲಕ್ಷ ಕೋಟಿ ಅವ್ಯವಹಾರದಲ್ಲಿ ಮುಳುಗಿದಂತ ಕಾಂಗ್ರೆಸ್ ಪಕ್ಷದ ಮುಖಂಡರ ಬಾಯಲ್ಲಿ ಭ್ರಷ್ಟಾಚಾರದ ಮಾತುಗಳನ್ನ ಕೇಳಬೇಕಾಯ್ತು. ನಾವು ಭ್ರಷ್ಟಾಚಾರದ ಆರೋಪಗಳು ನಮ್ಮ ಮೇಲೆ ಬರ್ತಕ್ಕಂಥ ವಿಚಾರವನ್ನ ಕೇಳಬೇಕಂತ ಆಯ್ತು. ನಾವು ಹೇಳಿದ್ವಿ, ಕಾಂಗ್ರೆಸ್ ಮುಖಂಡರ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತುಗಳನ್ನ ಕೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಮುಖಂಡರ ಬಾಯಲ್ಲಿ ನಮ್ಮ ಮೇಲೆ ಭ್ರಷ್ಟಾಚಾರದ ಟೀಕೆಗಳನ್ನ ಮಾಡಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂಗೆ ಆಗ್ತದೆ ಅನ್ನೋ ಮಾತುಗಳನ್ನು ಕೂಡ ನಾವು ಹೇಳಿದ್ವಿ. ಅದನ್ನು ಒಪ್ಕೋಬೇಕಾಗ್ತದೆ. ಸಾಕಷ್ಟು ಅಪಪ್ರಚಾರ, ಸುಳ್ಳು ಪ್ರಚಾರದಲ್ಲಿ ಯಶಸ್ವಿಯಾದಂತಹ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಅಂತಕ್ಕಂಥದ್ದು ನಾವು ಒಪ್ಕೊಳ್ಳೇಬೇಕಾಗ್ತದೆ. ರಾಜ್ಯದ ಜನರಲ್ಲಿ ಸಾಕಷ್ಟು ವಿಶ್ವಾಸವನ್ನು ತುಂಬಿಕೊಂಡು ಬಂದಿದ್ರು. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾವು ಉತ್ತಮ ಆಡಳಿತನ ಕೊಡ್ತೇವೆ, ಒಂದು ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ಜನರಿಗೆ ಭ್ರಷ್ಟಾಚಾರ ರಹಿತ ಆಡಳಿತನ ರಾಜ್ಯದಲ್ಲಿ ಕೊಡ್ತೇವೆ ಅಂತ ಹೇಳಿ ಭರವಸೆನ ಇಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. ಬಂಧುಗಳೇ, ಸರ್ಕಾರ ಬಂದು 15 ತಿಂಗಳುಗಳು ಕಳೆದಿದೆ. ಅಭಿವೃದ್ಧಿ ಬಗ್ಗೆ ಯಾರೂ ಕೂಡ ಚಕಾರ ಎತ್ತುತ್ತಾ ಇಲ್ಲ. ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರು, ಶಾಸಕರು ಈ ಸರ್ಕಾರ ಕಳೆದ 15 ತಿಂಗಳಲ್ಲಿ ಯಾವುದೇ ಒಂದು ಹೊಸ ಯೋಜನೆಯನ್ನ ಇವರು ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ವಿರೋಧ ಪಕ್ಷದ ಶಾಸಕರು ಇರ್ಬೋದು, ಆಡಳಿತ ಪಕ್ಷದ ಶಾಸಕರು ಇರ್ಬೋದು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ನಮ್ಮ ಕ್ಷೇತ್ರದ ಜನರ ವಿಶ್ವಾಸನ ತೆಗೆದುಕೊಂಡು ಬಂದಿದ್ದೇವೆ, ನಮ್ಮ ಸ್ವಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಭರವಸೆನ ಕೊಟ್ಟು ಇವತ್ತು ನಮ್ಮ ಕ್ಷೇತ್ರದ ಜನರು ನಮಗೆ ಶಾಸಕರಾಗಿ ನಮ್ಮ ಆಯ್ಕೆ ಮಾಡಿ ಕಳಿಸಿದ್ದಾರೆ. ದಯವಿಟ್ಟು ಈ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡಿ ಅಂತೇಳಿ ಪತ್ರ ತೆಗೆದುಕೊಂಡು ಹೋದ್ರೆ ಮುಖ್ಯಮಂತ್ರಿಗಳ ಬಾಯಿನಲ್ಲಿ ಬರ್ತಕ್ಕಂಥ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಏನ್ರಿ ಅಭಿವೃದ್ಧಿ ಕೆಲಸ, ಗ್ಯಾರಂಟಿಗಳು ಕೊಡೋದಿಲ್ಲೇನ್ರಿ, ಗ್ಯಾರಂಟಿ ಕೊಡ್ತಾ ಇದ್ದೇವೆ, ಅದೇ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ 1 ರೂಪಾಯಿ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ, ತಾಳ್ಮೆಯಿಂದ ಇರಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದ ಶಾಸಕರು ಹೇಳಿ ಕಳಿಸ್ತಾ ಇರ್ತಕ್ಕಂಥದ್ದು ಕೂಡ ಅನೇಕ ಉದಾಹರಣೆಗಳನ್ನು ನೋಡಿದ್ದೇವೆ ನಾವು. ಒಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವೇ ಆಗಿಲ್ಲ, ಸ್ಥಗಿತ ಅಂತಕ್ಕಂಥದ್ದು ದೂರದ ಮಾತು. ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರು. ಈ ಸರ್ಕಾರ, ಹೊಸ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆ, ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದು ಕೂಡ ಶುರುವೇ ಆಗಿಲ್ಲ. ಮತ್ತೊಂದು ಕಡೆ ಗ್ಯಾರಂಟಿಗಳು, ಯಾವ ಗ್ಯಾರಂಟಿಗಳ ಬಗ್ಗೆ ಇಡೀ ದೇಶಾದ್ಯಂತ ಪ್ರಚಾರವನ್ನು ತೆಗೆದುಕೊಂಡ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ರಾಜ್ಯದಲ್ಲಿ ಪ್ರಚಾರದ ಜೊತೆಗೆ ಇಡೀ ದೇಶಾದ್ಯಂತ ಪ್ರಚಾರವನ್ನು ತೆಗೆದುಕೊಂಡ್ರು. ಸ್ನೇಹಿತರೆ, ಗೊತ್ತಿರಲಿ, ಯಾವ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ರು ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಮತದಾನ ಆಗ್ತಕ್ಕಂಥ 3 ದಿನ ಮುಂಚೆ, ಲೋಕಸಭಾ ಚುನಾವಣೆಗೆ ಮತದಾನ ಆಗ್ತಕ್ಕಂಥ 3 ದಿನ ಮುಂಚೆ ಆ ಗ್ಯಾರಂಟಿಗಳು ಹಣ ಏನು ಹೋಗ್ಬೇಕಾಗಿತ್ತು ರಾಜ್ಯದ ಜನರ ಅಕೌಂಟಿಗೆ ಹೋಗ್ತದೆ. ಅದು ಎಲ್ಲರ ಅಕೌಂಟಿಗೆಲ್ಲ 30%, 40%, 50% ಹೋಗ್ತದೆ ಅಷ್ಟೇ. ಗೃಹಲಕ್ಷ್ಮಿ ಅದಾದ್ಮೇಲೆ ಅಲ್ಲಿಗೆ ಸ್ಥಗಿತ. ಇನ್ನು ಬೇರೆ ಬೇರೆ ಹೊತ್ತು ಗ್ಯಾರಂಟಿಗಳ ಬಗ್ಗೆ ಎಲ್ಲವೂ ಕೂಡ ಸ್ಥಗಿತ ಆಗಿರ್ತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಏನಪ್ಪಾ ಅಂತ ಹೇಳಿದ್ರೆ, ಚುನಾವಣೆ ಹತ್ತಿರ ಬಂದಾಗ ಅಕೌಂಟಿಗೆ ಜಮಾ ಆಗ್ತದೆ, ಚುನಾವಣೆ ಮುಗಿತು ಅಂದ್ರೆ ಅದು ಕೂಡ ಬಂದಾಗ್ತದೆ. ಗೊತ್ತಿಲ್ಲ, ನಿಮ್ಮ ಕ್ಷೇತ್ರದಲ್ಲಿ ನೀವು ತಿಳ್ಕೊಳ್ಳಿ, ಯಾರದೇ ಅಕೌಂಟಿಗೂ ಹಣ ಹೋಗ್ತಾ ಇಲ್ಲ. ಮತ್ತೊಂದು ಕಡೆ ಉಚಿತ ಬಸ್ ಅಂತ ಏನ್ ಹೇಳ್ತಾ ಇದ್ದಾರೆ, ಇವತ್ತು ಕೆಎಸ್ಆರ್ಟಿಸಿಗೆ 4,000 ಕೋಟಿ ರೂಪಾಯಿ ಇವತ್ತು ರಾಜ್ಯ ಸರ್ಕಾರ ಹಣ ಕೊಡಬೇಕಾಗಿದೆ. ಕೆಎಸ್ಆರ್ಟಿಸಿಗೆ
ಕೆಎಸ್ಆರ್ಟಿಸಿಗೆ ಹಣ ತುಂಬಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಇನ್ನೊಂದು 2 ತಿಂಗಳು ಹೋದ್ರೆ ಕೆಎಸ್ಆರ್ಟಿಸಿ ಬಾಗ್ಲು ಹಾಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಉಚಿತ ವಿದ್ಯುತ್ ಅಂತ ಏನು ಕೊಡ್ತಾ ಇದ್ದಾರೆ, ಆ ಹಣನೂ ಕೂಡ ಕಾರ್ಪೊರೇಷನ್ಗಳಿಗೆ ಇವತ್ತು ದುಡ್ಡು ಜಮಾ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ಇವತ್ತು ಆ ಕಾರ್ಪೊರೇಷನ್ಗಳು ಕೂಡ ಬಾಗ್ಲು ಹಾಕ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಭ್ರಷ್ಟಾಚಾರ. ತಾವು ನೋಡ್ತಾ ಇದ್ರೆ ಕಳೆದ 2 ತಿಂಗಳಿಂದ ನನಗೆ ಹೆಮ್ಮೆ ಅನಿಸ್ತದೆ. ಯಾಕೆಂದ್ರೆ ನಿರಂತರವಾಗಿ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಲೋಕಸಭಾ ಚುನಾವಣೆ ಆಗಿದೆ, ನಮ್ಮ ಕಾರ್ಯಕರ್ತರು ಬಹಳ ವಿಶ್ರಾಂತಿ ತೆಗೆದುಕೊಳ್ತಿದ್ದಾರೆ ಅನ್ನೋದಿಲ್ಲ. ನಮ್ಮ ಶಾಸಕರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಪ್ರತಿಯೊಬ್ಬರೂ ಸಹ ಕಳೆದ 2 ತಿಂಗಳಿಂದ ನಿರಂತರವಾಗಿ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮಂಡಲ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೇವೆ, ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ, ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ. ಇವತ್ತು 2 ವಿಚಾರಗಳನ್ನ, ಭ್ರಷ್ಟಾಚಾರದ ಪ್ರಕರಣಗಳನ್ನ ಪ್ರಮುಖವಾಗಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ. ಯಾವ ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಲೆಕ್ಕಾಧಿಕಾರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೆಕ್ಕಾಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಒಂದು ಸೂಸೈಡ್ ನೋಟ್ ಅನ್ನು ಕೂಡ, ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆ ಡೆತ್ ನೋಟ್ ಅಲ್ಲಿ ಸ್ವತಃ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸಂದರ್ಭ ಡೆತ್ ನೋಟ್ ಅಲ್ಲಿ ಯಾವ ಮಂತ್ರಿಗಳು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಯಾವ ಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ. ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ ನೋಡಿದ ಮೇಲೂ ಸಹ ಈ ಒಂದು ಪ್ರಕರಣ ಏನಿದೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಮುಖ್ಯಮಂತ್ರಿಗಳು ಹೇಳ್ತಾರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವುದೇ ಹಗರಣ ನಡೆದಿಲ್ಲ, ಯಾವುದೇ ಹಗರಣ ನಡೆದಿಲ್ಲ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ. ಎಂತ ದುರಂತ ನೋಡಿ. ಮತ್ತೊಂದು ಕಡೆ ಯಾವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಕೂಡ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಂತ ನಂತರದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬಿಐಗೆ ಪತ್ರ ಬರೀತಾರೆ. ಸ್ವಾಮಿ, ಇದು 2 ಕೋಟಿ 3 ಕೋಟಿ ಅಲ್ಲ, 187 ಕೋಟಿ ಭ್ರಷ್ಟಾಚಾರದ ಪ್ರಕರಣ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. 187 ಕೋಟಿ ಭ್ರಷ್ಟಾಚಾರವನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಿಬಿಐ ತನಿಖೆ ಮಾಡಬೇಕು ಅಂತ ಹೇಳಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೀತಕ್ಕಂಥ ಪತ್ರ ಅದು. ಒಂದು ನಿಮಗೆ ಗೊತ್ತಿರಲಿ, ಕಾಂಗ್ರೆಸ್ ಪಕ್ಷರು ಪದೇ ಪದೇ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಕೇಂದ್ರ ಸರ್ಕಾರ ಸಿಬಿಐನ ಬಳಸ್ಕೊಳ್ತದೆ, ಕೇಂದ್ರ ಸರ್ಕಾರ ಇಡಿಯನ್ನು ಬಳಸ್ಕೊಳ್ತದೆ, ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ಪ್ರಯತ್ನ ಮಾಡ್ತದೆ ಅಂತೇಳಿ ಆಡಳಿತ ಪಕ್ಷದವರು ಬೊಬ್ಬೆ ಹೊಡಿತಾರೆ. ಆದ್ರೆ ಯಾಕೆ ಸಿಬಿಐ ಬಂತು ಅಂತ ಹೇಳಿದ್ರೆ ತಮ್ಗಳಿಗೆ ಗೊತ್ತಿದೆ, ಪತ್ರಿಕೆಗಳೆಲ್ಲ ತಾವು ಓದಿದ್ದೀರಿ. 3 ಕೋಟಿಗೂ ಹೆಚ್ಚು ರೂಪಾಯಿ ಹಗರಣ ಆಗಿದ್ರೆ, ಯಾವುದೇ ಸರ್ಕಾರದಲ್ಲಿ 3 ಕೋಟಿಗೂ ಹೆಚ್ಚು ಮೊತ್ತದ ಹಗರಣ ಆಗಿದ್ರೆ ಅದು ಸಿಬಿಐ ತನಿಖೆನೆ ಮಾಡಬೇಕು ಅಂತಕ್ಕಂಥದ್ದು ಕಾನೂನಿದೆ. ಅದಕ್ಕೆ ಹೈಕೋರ್ಟ್ ಕೂಡ ಆದೇಶ ಮಾಡಬೇಕಂತ ಅವಶ್ಯಕತೆ ಇಲ್ಲ, ರಾಜ್ಯ ಸರ್ಕಾರನು ಕೂಡ ಸಿಬಿಐ ತನಿಖೆ ಮಾಡಬೇಕು ಅಂತೇಳಿ ಆದೇಶ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬಿಐಗೆ ಪತ್ರ ಬರೆದಂತ ನಂತರದಲ್ಲಿ ರಾಜ್ಯ ಸರ್ಕಾರ ಗಾಬರಿಯಾಗಿ ರಾತ್ರೋರಾತ್ರಿ ಎಸ್ಐಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಏನ್ ಎಸ್ಐಟಿ ಅಂತ ಹೇಳಿದ್ರೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಸದನದಲ್ಲಿ ಹೇಳಿದ್ರು, ಎಸ್ಐಟಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ ನಮ್ಮ ಹಿರಿಯ ಸದಸ್ಯರು ಸದನದ ಒಳಗಡೆ ಹೇಳಿದ್ರು. ಏನು ಕಾಂಗ್ರೆಸ್ ಶಾಸಕರು ಬೊಬ್ಬೆ ಹೊಡೆದ್ರು. ಆದ್ರೆ ಯಾಕೆ ನಾವು ಇವತ್ತು ಬಿಜೆಪಿ ಅವರದನ್ನ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವಾಗ ಸಿಬಿಐ ಕುಣಿಕೆ ಆಗ್ತದೆ, ಸಿಬಿಐ ತನಿಖೆ ಆಗ್ತದೆ ಅಂತ ಹೇಳಿ ಆತುರವಾಗಿ ಎಸ್ಐಟಿಯನ್ನ ಘಟನೆ ಮಾಡ್ತಾರೆ. ಆದ್ರೆ ವಿಚಿತ್ರ ಅಂತ ಹೇಳಿದ್ರೆ, ಯಾವ ಎಸ್ಐಟಿ ಘಟನೆ ಆಗ್ತದೆ 1.5 ತಿಂಗಳಲ್ಲಿ ಒಂದು ದಿನವೂ ಕೂಡ ಆ ಎಸ್ಐಟಿ ಆ ಸಚಿವರಾಗಿರ್ತಕ್ಕಂಥ ನಾಗೇಂದ್ರವನ್ನ ಕರೆದು ತನಿಖೆ ಕರೆಯೋದಿಲ್ಲ, ಎನ್ಕ್ವೈರಿ ಕರೆಯೋದಿಲ್ಲ. ಯಾವಾಗ ನಾವು ಬಿಜೆಪಿ ಹೋರಾಟ ಜಾಸ್ತಿ ಆಗ್ತಾ ಇತ್ತು, ದಿನೇ ದಿನೇ ಹೋರಾಟದ ಕಿಚ್ಚು ಜಾಸ್ತಿ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಲವಂತವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ತಾರೆ, ಸಚಿವರ ರಾಜೀನಾಮೆ. ಎಸ್ಐಟಿ ಎನ್ಕ್ವೈರಿ ಮಾಡೋದಿಲ್ಲ,
ಸಿಬಿಐ ತನಿಖೆ, ಅದಾದ್ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದು ಕೂಡ ತನಿಖೆ ಶುರು ಮಾಡ್ತದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲಿ ಗೊತ್ತಾಗ್ತದೆ ಈ 187 ಕೋಟಿ ಯಾವ 187 ಕೋಟಿ ಹೊತ್ತು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಈ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿ ತೆಲಂಗಾಣದಲ್ಲಿ ಹೈದರಾಬಾದಿನ ಬಂಜಾರಾ ಹಿಲ್ಸ್ ನಲ್ಲಿ 10 ಕಂಪನಿಗಳ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಆಗ್ತದೆ. ಯಾವ್ದು ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ, ಕಂಪನಿಗಳ ಹೆಸರು ಅಂತ ಹೇಳಿದ್ರೆ ಯಾವ ಕಂಪನಿಗಳು ಅಸ್ತಿತ್ವದಲ್ಲೇ ಇಲ್ಲ, ಕಂಪನಿಗಳು ಅಸ್ತಿತ್ವನೇ ಇರಲಿಲ್ಲ ಅಂತ ಕಂಪನಿಗಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಲ್ಲಿಗೆ 106 ಕೋಟಿ ವರ್ಗಾವಣೆ ಮಾಡ್ತಾರೆ. ಆ ಕಂಪನಿಗಳಿಂದ ಸಾವಿರಾರು ಜನ ಇಂಡಿವಿಜುವಲ್ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿ ಅಲ್ಲಿ ದುಡ್ಡು ಡ್ರಾ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆ ಒಂದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹೆಂಡ ಖರೀದಿನೂ ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರಲಿಲ್ಲ, ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಯಾವ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಯಾವ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೋ ಆ ಅಹಿಂದ ಸಮುದಾಯಗಳಿಗೆ ವಂಚನೆ ಮಾಡ್ತಕ್ಕಂಥ, ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೂಢ ಹಗರಣ, ತಾವು ಅನ್ಕೋಬಹುದು ಯಾಕಪ್ಪ ಇದು ಬಿಜೆಪಿಯವರು ಮಾಧ್ಯಮದವ್ರಿಗೆ ಅನಿಸ್ಬೋದು, ಏನು ಮುಖ್ಯಮಂತ್ರಿಗಳು ಅವರ ಕುಟುಂಬಕ್ಕೆ 14 ನಿವೇಶನಗಳನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಮಾಡ್ತಾ ಇರ್ತಕ್ಕಂಥ ಆರೋಪ. ಬಿಜೆಪಿ ಜೆಡಿಎಸ್ ಸದನದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಕೆಲವ್ರಿಗೆ ಅನ್ನಿಸ್ಬೋದು ಏನಪ್ಪ ಬರೀ 14 ಸೀಟಿಗೆ ಇಷ್ಟೊಂದು ಪಾದಯಾತ್ರೆ ಮಾಡ್ತಾರೆ ಅಂತೇಳಿ. ಸಾಧ್ಯ ಇಲ್ಲ. ಇಲ್ಲಿ 2 ವಿಚಾರ ಇದೆ. ಮೈಸೂರಿನ ಮೂಡ ಪ್ರಕರಣದಲ್ಲಿ 2 ವಿಚಾರ ಇದೆ. ಒಂದು, ಸಿದ್ದರಾಮಯ್ಯನವರ ಕುಟುಂಬಕ್ಕೆ 14 ನಿವೇಶನಗಳನ್ನ ಕಾನೂನು ಬಾಹಿರವಾಗಿ ಸಿಕ್ಕಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮಗೆ ಎಳ್ಳಷ್ಟು ಅನುಮಾನ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಏನಪ್ಪ ಮುಖ್ಯಮಂತ್ರಿಗಳೇ ಸ್ವತಃ 2 ತಾಸು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ನಮ್ಮ ಶ್ರೀವತ್ಸ ಅವರು ಶಾಸಕರು ಇಲ್ಲೇ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು 2 ತಾಸು ಮೂಡ ಬಗ್ಗೆ ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ. ಅವರ ಮೂಗು ನೇರಕ್ಕೆ ಏನ್ ಹೇಳ್ಬೋದು ಆ ಒಂದು ಹೇಳಿಕೆಗಳನ್ನ ನೀಡಿದ್ದಾರೆ. ಆದ್ರೆ ತಾವು ವಿಶ್ವಾಸ ಇಡಿ, ಇವತ್ತು ಮೂಡಾದಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಿಕ್ಕಿರ್ತಕ್ಕಂಥ 14 ನಿವೇಶನಗಳು ಇವತ್ತಲ್ಲ ನಾಳೆ ಆ 14 ನಿವೇಶನಗಳು ವಾಪಸ್ಸು ಮೂಡಕ್ಕೆ ಬಂದು ಬಡವರ ಪಾಲಾಗ್ತದೆ. ನಿಮ್ಗೆ ಎಳ್ಳಷ್ಟು ಅನುಮಾನ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರೆ ಅಷ್ಟಕ್ಕೋಸ್ಕರ ಪಾದಯಾತ್ರೆ ಮಾಡಬೇಕಾ? ಖಂಡಿತ ಇಲ್ಲ. ಯಾವ ಮೂಡಾದಲ್ಲಿ ಬಡವರಿಗೆ, ನಿರ್ಗತಿಕರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನಗಳು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಯಾರು ಬಡವರ ಪಾಲಿಗೆ ಆಗಬೇಕಾಗಿತ್ತೋ ಆ ನಿವೇಶನಗಳನ್ನ ಅವರಿಗೆ ಬೇಕಾಗಿರ್ತಕ್ಕಂಥ ಪುಡಾರಿಗಳಿಗೆಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ. ಎಷ್ಟು ಕೋಟಿ ಇರ್ಬೋದು? ಈ ಹಗರಣ ಏನಾಗಿದೆ ಮೂಡಾದಲ್ಲಿ, ಏನು ನಿವೇಶನಗಳು ಮನಸೋಚ್ಛೆ ಕೊಟ್ಟಿದ್ದಾರೆ, ಅದರ ಬೆಲೆ ಕನಿಷ್ಠ 3 ರಿಂದ 4 ಸಾವಿರ ಕೋಟಿ. 3 ರಿಂದ 4 ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಮನಸೋಚ್ಛೆ ಕೊಟ್ಟಿರ್ತಕ್ಕಂಥದ್ದು. ಇದು ಯಾರು ಹೇಳ್ತಾ ಇದ್ದಾರೆ? ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಾಗಿ ನಾನು ಮೊದಲ ಬಾರಿಗೆ ಮಾತನ್ನು ಹೇಳ್ತಲ್ಲ. ಮೂಡಾದಲ್ಲಿ ಹಗರಣ ಆಗಿದೆ, 3 ರಿಂದ 4 ಸಾವಿರ ಕೋಟಿ ಹಗರಣ ಆಗಿದೆ ಅಂತೇಳಿ ಮೊದಲ ಬಾರಿ ಬಾಯಿ ಬಿಟ್ಟಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇಮಕ ಮಾಡಿರ್ತಕ್ಕಂಥ ಮೂಡಾದ ಅಧ್ಯಕ್ಷ ಆಗಿರ್ತಕ್ಕಂಥ ಮರಿಗೌಡ. ಸರಿನಾ ಶಿವತ್ ಅವರೇ? ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಅಧ್ಯಕ್ಷನನ್ನ ನೇಮಕ ಮಾಡಿದ್ದಾರೆ, ಸ್ವತಃ ಮೂಡಾದ ಅಧ್ಯಕ್ಷರು, ಈಗಲೂ ಕೂಡ ಅವರೇ ಅಧ್ಯಕ್ಷರು, ಅವರೇ ಬರೀತಾರೆ ಫೈಲ್ನಲ್ಲಿ ಮೂಡ ಕಮಿಷನರಿಗೆ ಸಾವಿರಾರು ಕೋಟಿ ಹಗರಣ ಆಗಿದೆ, ಯಾವುದೇ ಕಾರಣಕ್ಕೂ ಈ ನಿವೇಶನಗಳನ್ನ ಇನ್ನು ಮುಂದೆ ಹಂಚಬಾರದು, ಇದು ತನಿಖೆ ಆಗಬೇಕು, ಯಾವುದೇ ಕಾರಣಕ್ಕೂ ದೊಡ್ಡ ಹಗರಣ ಆಗಿದೆ ನಿಲ್ಲಿಸಬೇಕು ಅಂತೇಳಿ ಸ್ವತಃ ಮೂಡ ಅಧ್ಯಕ್ಷರು ಬರೀತಾರೆ. ತದನಂತರದಲ್ಲಿ ಜಿಲ್ಲಾಧಿಕಾರಿ ತನಿಖೆನೂ ಕೂಡ ಮಾಡಿಸ್ತಾರೆ. ತನಿಖಾ ವರದಿನೂ ಕೂಡ ಬರ್ತದೆ. ತನಿಖಾ ವರದಿ ಬಂದು ಜಿಲ್ಲಾಧಿಕಾರಿಗಳು ತನಿಖಾ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ.
ರಾಜ್ಯ ಸರ್ಕಾರದಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲ, ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ಮೇಲೆ ಹೌದು ಜಿಲ್ಲಾಧಿಕಾರಿಗಳು ತನಿಖಾ ವರದಿಯನ್ನು ಕಳಿಸಿದ್ದಾರೆ, ಇದು ಸರಿ ಇದೆ. 50-50 ಅನುಪಾತದಲ್ಲಿ ಮೈಸೂರಿನ ಮೂಡಾದಲ್ಲಿ ಏನು ನಿವೇಶನಗಳನ್ನು ಕೊಡ್ತಾ ಇದ್ದಾರೆ ತತ್ಕ್ಷಣ ನಿಲ್ಲಿಸಬೇಕು ರಾಜ್ಯ ಸರ್ಕಾರ ಹೇಳ್ತಾರೆ. ಅದಾದ್ಮೇಲೆ ಅವರು ನಿಂತ್ಕೊಳ್ತಾ ನಿಲ್ಲೋದಿಲ್ಲ. ಸ್ಪಷ್ಟವಾಗಿ ಜಿಲ್ಲಾಧಿಕಾರಿ ವರದಿ ಕಳಿಸ್ತಾರೆ, ತನಿಖಾ ವರದಿಯ ಮೇಲೆ ರಾಜ್ಯ ಸರ್ಕಾರ ಆದೇಶ ಮಾಡ್ತಾರೆ. ಆದೇಶದ ನಂತರವೂ ಸಹ ಮೂಡಾ ಕಮಿಷನರ್ ಯಥೇಚ್ಛವಾಗಿ ನಿವೇಶನಗಳನ್ನು ಹಂಚತಕ್ಕಂಥ ಕೆಲಸ ನಡೀತಾನೆ ಇರ್ತದೆ. ಇಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ, ಒಬ್ಬ ಜಿಲ್ಲಾಧಿಕಾರಿ ಇದ್ದಾರೆ, ಒಬ್ಬ ಜಿಲ್ಲಾ ಸಚಿವರಿದ್ದಾರೆ, ಒಬ್ಬ ಆ ಇಲಾಖೆ ಸಂಬಂಧಪಟ್ಟಂತ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಸರ್ಕಾರದ ಮುಂದೆ ತನಿಖಾ ವರದಿ ಇದೆ, ತನಿಖಾ ವರದಿ ಮೇಲೆ ರಾಜ್ಯ ಸರ್ಕಾರ ಆದೇಶ ಮಾಡುತ್ತದೆ. ಇಷ್ಟೆಲ್ಲದರ ನಡುವೆನೂ ಸಹ ಆಫ್ಟರ್ ಆಲ್ ಒಬ್ಬ ಮೂಡಾ ಕಮಿಷನರ್ ಈ ಒಂದು ನಿವೇಶನವನ್ನ ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ಸಾಕ್ತದೆ ಅಂತ ಹೇಳಿದ್ರೆ ಪುಕ್ಷಟ ಮಾಡಿರ್ತಾನ. ಅದನ್ನ ಅಷ್ಟೊಂದು ಧೈರ್ಯ ಮೂಡಾ ಕಮಿಷನರ್ಗೆ ಬಂದಿದೆ ಅಂತ ಹೇಳಿದ್ರೆ ಅವನಿಗೆ ಆ ಮೂಡಾ ಕಮಿಷನರ್ ಹಿಂದಿರ್ತಕ್ಕಂಥ ಶಕ್ತಿ ಯಾವುದು, ಆ ಮೂಡಾ ಕಮಿಷನರ್ ಹಿಂದಿರ್ತಕ್ಕಂಥ ಯಾರು ಅವ್ನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸ್ವತಃ ತವರು ಜಿಲ್ಲೆ ಮೈಸೂರು. ಯಾಕೆ ರಾತ್ರೋರಾತ್ರಿ ಬೈರತಿ ಸುರೇಶ್ ಅವರು ಮೈಸೂರಿಗೆ ಹೋಗ್ತಾರೆ, ಇಲಾಖಾ ಅಧಿಕಾರಿಗಳನ್ನ ಕರೆದು ವರ್ಗಾವಣೆ ಮಾಡಿ ಅಂತ ಕೇಳೇ ಇಲ್ಲ, ಅಧಿಕಾರಿಗಳನ್ನ ಕಿತ್ಬಿಸಾಕಿನ ವಿರೋಧ ಪಕ್ಷವರು ಕೇಳೇ ಇಲ್ಲ. ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದ ತಕ್ಷಣ ರಾತ್ರೋರಾತ್ರಿ ಬೈರತಿ ಸುರೇಶ್ ಅವರು ಸಚಿವರು ಓಡೋಗ್ತಾರೆ, ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಕಡತಗಳನ್ನ ತೆಗೆದುಕೊಂಡು ಬೆಂಗಳೂರಿಗೆ ತಗೊಂಡ್ಬರ್ತಾರೆ. ಬಂಧುಗಳೇ, ನಿಮ್ಗೆ ಗೊತ್ತಿರಲಿ ಈ ಮೂಢ ಹಗರಣ, ಹಾಗಾಗಿ 3-4 ಸಾವಿರಕ್ಕೂ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಬಹುದೊಡ್ಡ ಹಗರಣ. ಈಗ ಹೇಳಿ, ಇವತ್ತು ಯಾವ ಭಾರತೀಯ ಜನತಾ ಪಾರ್ಟಿ ಉತ್ತಮ ಆಡಳಿತನ ಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಅಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಕೆಸರಿರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮುಖಂಡರು ಮಾಡಲಿಲ್ವ? ಹಾಗಾದ್ರೆ ಅದು ನಮ್ಮ ಹೋರಾಟ ಇವತ್ತಿರ್ತಕ್ಕಂಥದ್ದು. ಯಾವುದೋ ಚುನಾವಣೆಗಳಿಲ್ಲ, ವಿಧಾನಸಭಾ ಚುನಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಇಲ್ಲ. ಹಾಗಾದ್ರೆ ಹೋರಾಟ ಅದು ಚುನಾವಣೆ ಬಂದಾಗ ಮಾತ್ರ ಮಾಡ್ಬೇಕೇನಾಗಾದ್ರೆ? ಹೋರಾಟ ಅಂತಕ್ಕಂಥ ಚುನಾವಣೆ ಬಂದಾಗ ಮಾತ್ರ ಮಾಡಬೇಕಾ? ಏನದು ಅಹಿಂದ ಹೆಸರು ಹೇಳಿಕೊಂಡು ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಅಹಿಂದ ಸಮುದಾಯಗಳಿಗೆ ಇವತ್ತು ಅನ್ಯಾಯವನ್ನು ಏನ್ ಮಾಡಿದ್ದಾರೆ, ಆ ಅಹಿಂದ ಸಮುದಾಯಗಳಿಗೆ ಇವತ್ತು ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಏನ್ ಮಾಡಿದ್ದಾರೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಒಟ್ಟಾರೆಯಾಗಿದ್ದು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಹಾಗೂ ಮೈಸೂರು ಭಾಗದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ವರ್ಗಗಳಿಗೆ, ಬಡವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಹಗಲು ರಾತ್ರಿ ದರೋಡೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವರಿಗೆ ಕಟ್ಟಾಗ್ತಕ್ಕಂಥ ಕೆಲಸ ಮಾಡಲೇಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪ್ರತಿಫಲವಾಗಿ ನಾಗೇಂದ್ರ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವ ಮುಖ್ಯಮಂತ್ರಿಗಳು ಹಗರಣನೇ ಆಗಿರಲಿಲ್ಲ ಅಂತ ಹೇಳಿದ್ರು, ಅದೇ ಮುಖ್ಯಮಂತ್ರಿಗಳು ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಗಮನ ಇಟ್ಟು ಕೇಳಬೇಕು. ಬಹುಶಃ ಹಿಂದೆಂದೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ. ಏನಾಯ್ತು ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತ ಆರ್ ಅಶೋಕ್ ಅವರು, ನಾವೆಲ್ಲ ಶಾಸಕ ಮಿತ್ರರು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದು ಕೂಡ ನಿಲುವಳಿ ಸೂಚನೆ ಮಂಡನೆ ಮಾಡಿದಾಗ ಬಲವಂತ ಮಾಡಿ ನಮ್ಮ ಒತ್ತಡಕ್ಕೆ ಮಣಿದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಮೂಢ ಹಗರಣದ ಬಗ್ಗೆ ಚರ್ಚೆಗೆ ಬರೋದಿಲ್ಲ, ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಬರೋದಿಲ್ಲ, ಆಡಳಿತ ಪಕ್ಷ ಚರ್ಚೆಗೆ ಬರೋದಿಲ್ಲ. ಅದಕ್ಕೆ ಸಬೂಬೇನ್ ಕೊಡ್ತಾರೆ ಅಂತ ಹೇಳಿದ್ರೆ ಮೂಢ ಹಗರಣ ಬಹಳ ಹಳೆ ಹಗರಣ ಇದು. ಇದನ್ನ ಹಿಡ್ಕೊಂಡು ಈಗ ವಿಧಾನಸಭೆ ಚರ್ಚೆ ಮಾಡೋದಕ್ಕೆ ಕಾನೂನು ಅವಕಾಶ ಕೊಡೋದಿಲ್ಲ. ಲಾ ಮಿನಿಸ್ಟರ್ ಹೇಳ್ತಾರೆ, ಎಚ್ ಕೆ ಪಾಟೀಲ್ ಅವರು, ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾರೆ, ಮಾನ್ಯ ಸಭಾಧ್ಯಕ್ಷರೇ, ಆ ವಿರೋಧ ಪಕ್ಷದವರೇನು ಒತ್ತಾಯ ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ, ಸದನದಲ್ಲಿ ಮೂಢ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಯಾಕೆ ಕೊಡಬೇಡಿ? ಇವರ ಹಣೆಬಾರ ಬಹಿರಂಗ ಆಗ್ತದೆ, ರಾಜ್ಯದ ಜನತೆ ಗೊತ್ತಾಗ್ತದೆ ಅನ್ನುವ ಕಾರಣಕ್ಕೆ.
ಏನಿವತ್ತು ಕಾಂಗ್ರೆಸ್ ನೇತೃತ್ವ ಸರ್ಕಾರದಲ್ಲಿ ಸಾವಿರಾರು ಕೋಟಿ ನುಂಗಿದ್ದಾರೆ, ಆ ಸತ್ಯ ಬಯಲಾಗ್ತದೆ ಅನ್ನುವ ಕಾರಣಕ್ಕೆ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಸಭಾಧ್ಯಕ್ಷರಿಗೆ ಒತ್ತಾಯಪೂರ್ವಕವಾಗಿ ನಮಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಅವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಹೋರಾಟ ನಡೆಸತಕ್ಕಂಥ ಪ್ರಯತ್ನ ಮಾಡಿದ್ವಿ. ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡಿದ್ರು. ವಿಧಾನಸಭಾ ಚುನಾವಣೆ ಅಧಿವೇಶನ ಶುರುವಾಗುವ ಮುನ್ನ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡಿದ್ರು. ಬಹುಶಃ ಮುಖ್ಯಮಂತ್ರಿಗಳು ನಾ ಏನ್ ಹೇಳಕ್ ಹೊರಟಿದೆ ಅಂತ ಹೇಳಿದ್ರೆ, ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಾ ಇದ್ರು ಸಹ ಸದನದಲ್ಲಿ ವಿರೋಧ ಪಕ್ಷಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದೇನೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮನವರಿಕೆ ಆಗಿದ್ದಂತ ಮುಖ್ಯಮಂತ್ರಿಗಳು ಸದನ ನಡೀತಾ ಇದ್ರು ಸಹ ಸದನನ ಬಿಟ್ಟು ಅಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು 2 ತಾಸು 1 ಗಂಟೆ 57 ನಿಮಿಷ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಅಧಿವೇಶನ ಮುಗಿದ ಮೇಲೂ ಕೂಡ ಮಾಡ್ತಾರೆ. ಯಾಕೆ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ, ನಿಜವಾಗ್ಲೂ ಕೂಡ ನಿಮ್ಗೆ ಧೈರ್ಯ ಇದ್ದಿದ್ದೇ ಆಗಿದ್ರೆ, ಇವತ್ತು ಮೋಡಾದಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿಲ್ಲ ಅನ್ನುವ ಧೈರ್ಯ ನಿಮಗಿದ್ದಿದ್ರೆ ಸದನದಲ್ಲಿ ಉತ್ತರ ಕೊಡಬೇಕಿತ್ತಲ್ಲ ವಿರೋಧ ಪಕ್ಷದ ಪ್ರಶ್ನೆಗಳಿಗಾಗಿದ್ರೆ. ಯಾಕೆ ಚರ್ಚೆಯಿಂದ ಓಡೋಗ್ತಕ್ಕಂಥ ಕೆಲಸನ ತಾವು ಮಾಡಿದ್ರೆ? ನೀವೇನು ಭ್ರಷ್ಟಾಚಾರ ಆಗೇ ಇಲ್ಲ, ನೀವು ಪ್ರಾಮಾಣಿಕರು ಅಂತ ಹೇಳಿ ನಿಜನೇ ಆಗಿದ್ದಿದ್ರೆ ಯಾಕೆ ಸದನದ ಒಳಗೆ ಉತ್ತರ ಕೊಡದೇನೆ ಫಲಾನುವಾದವನ್ನ ಯಾಕೆ ಮಾಡಿದ್ರೆ? ಹಾಗಾದ್ರೆ ಹೊರಗಡೆ ಹೋಗಿರ್ತಾರೆ ಮುಖ್ಯಮಂತ್ರಿಗಳು, ನನ್ನ 40 ವರ್ಷ ರಾಜಕೀಯ ಜೀವನ ನಿಷ್ಕಳಂಕವಾಗಿದ್ದೇನೆ, ನಾನು ಯಾವುದೇ ಕಪ್ಪು ಚುಕ್ಕೆ ನನ್ನ ರಾಜಕೀಯ ಜೀವನದಲ್ಲಿ ಬಂದಿಲ್ಲ. ಹೌದು ಸ್ವಾಮಿ, ನಾವು ಒಪ್ಕೊಳ್ತೇವೆ. ನೀವು ಕೂಡ 40 ವರ್ಷದ ಸುದೀರ್ಘವಾಗಿ ರಾಜಕೀಯದಲ್ಲಿದ್ದೀರಿ, ಮುಖ್ಯಮಂತ್ರಿಗಳಾಗಿ ಮಾಡಿದ್ದೀರಿ, ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ. ಯಾವುದೂ ಕಪ್ಪು ಚುಕ್ಕೆ ಇರಲಿಲ್ಲ. ಯಾವುದು ಕಪ್ಪು ಚುಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ನಿಮಗೆ ಬಂದಿರಲಿಲ್ಲ. ಯಾವುದೇ ಕಳಂಕಗಳು ನಿಮ್ಮ ರಾಜಕೀಯ ಜೀವನದಲ್ಲಿ ಬಂದಿರಲಿಲ್ಲ. ಆದರೆ ಕಳೆದ 15 ತಿಂಗಳ ನಿಮ್ಮ ಆಡಳಿತ ಅವಧಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡತಕ್ಕಂಥ ಕೆಲಸ ನಿಮ್ಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರ ನಾವಿತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯಾವುದೋ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೋರಾಟವನ್ನು ಕೈಗೆತ್ತಿಕೊಂಡಿಲ್ಲ. ಯಾವ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಹಗಲು ರಾತ್ರಿ ಇವತ್ತು ದೇಶವನ್ನು ಮುನ್ನಡೆಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಂದು ಕಡೆ. ಯಾವ ರೀತಿ ಮಾತಾಡಿದ್ರಿ ಮೊನ್ನೆ ಸಿದ್ದರಾಮಯ್ಯನವರೇ? ಒಬ್ಬ ಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತು ನೀವು ರಾಜ್ಯದ 6.5 ಕೋಟಿ ಕನ್ನಡಿಗರನ್ನ ಪ್ರತಿನಿಧಿಸ್ತೇನೆ ಅನ್ನೋದನ್ನ ಕೂಡ ಮರೆತು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತೀರಿ, ಟೀಕೆಗಳನ್ನ ಮಾಡ್ತೀರಿ. ಇವತ್ತು ನೀವು ಭ್ರಷ್ಟಾಚಾರ ತಗಲಾಕೊಂಡಿದ್ದೀರಿ. ಇವತ್ತು ನಿಮ್ಮ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ವಿರೋಧ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹಗರಣ ಆಗಿದೆ ಪಟ್ಟಿ 21 ಪಟ್ಟಿಗಳು. ನಾನು ಮುಖ್ಯಮಂತ್ರಿಗಳೇ, ನಾವು ವಿರೋಧ ಪಕ್ಷದ ನಾಯಕರು ಸವಾಲು ಹಾಕಿದ್ದೇವೆ. ವಿರೋಧ ಪಕ್ಷಗಳಿಗೆ ದೊಡ್ಡ ಬೆದರಿಕೆಗಳನ್ನು ಹಾಕೋದ್ರ ಮುಖೇನ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಸ್ವತಃ ಹೇಳಿದ್ದೇವೆ, ನಿಮ್ಮ ದೊಡ್ಡ ಬೆದರಿಕೆಗೆ ನಮ್ಮ ಕಾರ್ಯಕರ್ತರು ಕೂಡ ಹಂಚಿಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಈ ರಾಜ್ಯದಲ್ಲಿರ್ತಕ್ಕಂಥ ದೀನ ದಲಿತರು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳ ಪರವಾಗಿ ಏನು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಸಾವಿರಾರು ಕೋಟಿ ಲೂಟಿ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ. ನಾವು ಇದನ್ನು ಗಟ್ಟಿಯಾಗಿ ಹೋರಾಟವನ್ನು ಕೈಗೆತ್ತಿಕೊಂಡು ಹೋರಾಟನ ಮಾಡದೆ ಹೋದ್ರೆ ಆ ಭಗವಂತನು ಕೂಡ ನಮ್ಮನ್ನು ಮೆಚ್ಚೋದಿಲ್ಲ. ಹೋರಾಟ ಬೇರೆ, ಹಾರಾಟ ಬೇರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಎತ್ಕೊಂಡಿರ್ತಕ್ಕಂಥದ್ದು ಹೋರಾಟ, ಜನಪರ ಪರವಾಗಿರ್ತಕ್ಕಂಥ ಹೋರಾಟ. ಈ ನಾಡಿನಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಪರವಾಗಿ ನಾವು ಹೋರಾಟವನ್ನು ಎತ್ಕೊಂಡಿದ್ದೇವೆ, ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದಲ್ಲ ಹಿರಿಯರಿಗೆ, ಶಾಸಕ ಮಿತ್ರರಿಗೆ, ಸಂಸದರಿಗೆ, ನಮ್ಮೆಲ್ಲ ಮಾಜಿ ಶಾಸಕರಿಗೆ, ನಮ್ಮೆಲ್ಲ ಜಿಲ್ಲೆಯ ಅಧ್ಯಕ್ಷರಿಗೆ, ಪಕ್ಷದ ಮುಖಂಡರಿಗೆ ಎಲ್ಲರಲ್ಲೂ ಕೂಡ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿಯನ್ನು ಮಾಡತಕ್ಕಂಥದ್ದು. ಈಗಾಗಲೇ ಬಿಜೆಪಿ, ಜೆಡಿಎಸ್ ಸದನದ ಒಳಗಡೆನೂ ಕೂಡ ಹೋರಾಟವನ್ನು ಮಾಡಿದ್ದೇವೆ, ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ನಿನ್ನೆ ದಿನ ಸನ್ಮಾನ್ಯ BS ಯಡಿಯೂರಪ್ಪನವರವರು, ಪ್ರಹ್ಲಾದ್ ಜೋಶಿ ಅವರು, ಅದೇ ರೀತಿ HD ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರು, ಎಲ್ಲ ಪಕ್ಷದ ಹಿರಿಯ ಮುಖಂಡರು ಕೂತು ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಿ ಮುಂದಿನ ಶನಿವಾರ
ನಾವು ಆಕ್ಚುಲಿ ಗುರುವಾರದಿಂದ ಶುರು ಮಾಡಬೇಕು ಅಂತೇಳಿ ಅನ್ಕೊಂಡಿದ್ವಿ. ಆದ್ರೆ ಲೋಕಸಭಾ ಅಧಿವೇಶನ ನಡೀತಾ ಇದೆ, ಕುಮಾರಸ್ವಾಮಿ ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಸಮಾರೋಪ ಯಾವತ್ತಾಗ್ತದೆ ಅಂದ್ರೆ ಈಗ 3ನೇ ತಾರೀಕು ಶನಿವಾರ ನಮ್ಮ ಪಾದಯಾತ್ರೆ ಶುರುವಾಗ್ತದೆ. ಪಾದಯಾತ್ರೆ ಬಗ್ಗೆ ಸವಿಸ್ತಾರವಾಗಿ ಮುಂದಿನ ಸೆಷನ್ ಅಲ್ಲಿ ಹೇಳ್ತಾರೆ. 3ನೇ ತಾರೀಕು ಶುರುವಾದ್ರೆ 10ನೇ ತಾರೀಕು ಶನಿವಾರ ಅದು ಕನ್ಕ್ಲೂಡ್ ಆಗ್ತಕ್ಕಂಥದ್ದು, ಸಮಾರೋಪ ಆಗ್ತಕ್ಕಂಥದ್ದು. ಆ 10ನೇ ತಾರೀಕು ಮೈಸೂರಿನಲ್ಲಿ ಸಮಾರೋಪಕ್ಕೆ ನಮ್ಮ ಕೇಂದ್ರದ ಹಿರಿಯ ನಾಯಕರುಗಳು ಕೂಡ ಬರೋರಿದ್ದಾರೆ. ಹಾಗಾಗಿ ಶನಿವಾರ ಪಾದಯಾತ್ರೆ ಶುರು ಮಾಡಿ ಶನಿವಾರ ಮುಕ್ತಾಯ ಆಗ್ತದೆ. ಹಾಗಾಗಿ ಏನಪ್ಪಾ ಇದು ಕೆಲವರು ಅನ್ನಿಸ್ಬೋದು, ಶನಿವಾರ ಒಳ್ಳೆ ದಿನ ಎಲ್ಲ ಮತ್ತೊಂದಿಲ್ಲ, ಅದು ಏನು ತಲೆಯಲ್ಲಿ ಇಡ್ಕೋಬೇಡಿ. ನಾವೇನಿಲ್ಲಿ ಯಾವುದೋ ಒಂದು ಮನೆ ಕಟ್ಟಕ್ಕೆ ಹೊರಟಿಲ್ಲ. ಯಾರು ಅನಾಹುತ ಮಾಡಿದ್ದಾರೆ, ಈ ಬಂಡ ಕಾಂಗ್ರೆಸ್ ಸರ್ಕಾರ ಇದೆ, ಇವರ ಬಂಡವಾಳವನ್ನ ಬಯಲಿಗೆ ತರ್ತಕ್ಕಂಥ ಕೆಲಸ ಮಾಡ್ತಿದೆ ಹೊರತು ಬೇರೆ ಏನಿಲ್ಲ. ಬಡವರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹೋರಾಟದ ಯಶಸ್ಸು ತಮ್ಮೆಲ್ಲರ ಕೈಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇದೊಂದೊಳ್ಳೆ ಅವಕಾಶ ಇದೆ. ಈ ಅವಕಾಶನ ಉಪಯೋಗಿಸಿಕೊಂಡು ಈ ಹೋರಾಟದ ಮುಖೇನ ಆ ಬಡವರೇನಿದ್ದಾರೆ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳೇನಿದ್ದಾವೆ, ಅವರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಹೋರಾಟದ ಮುಖೇನ ಆಗಬೇಕು. ಈ ಹೋರಾಟ ಯಶಸ್ಸು ಆಗಬೇಕು. ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ನೀಡ್ತೇನೆ. ನಮಸ್ಕಾರ, ವಂದನೆಗಳು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಗಮನಿಸಬೇಕು. ಈಗಾಗಲೇ ಪಕ್ಷದ ವತಿಯಿಂದ, ಯಾಕೆಂದ್ರೆ ರಾಜ್ಯಾದ್ಯಂತ ಫ್ಲಡ್ಸ್ ಇದೆ, ಸಾಕಷ್ಟು ಕಡೆ ಮಳೆ ಜಾಸ್ತಿಯಾಗಿ ಪ್ರವಾಹ ಇದೆ, ನೆರೆ ಇದೆ. ಈಗಾಗಲೇ 6 ತಂಡಗಳನ್ನು ರಚನೆ ಮಾಡಿದ್ದೇವೆ. ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ, ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತೊಂದು ತಂಡ, ಅರವಿಂದ್ ಬೆಲ್ಲದ್ ಅವರು, ಡಾಕ್ಟರ್ ಅಶೋಕ್, ಈ ರೀತಿ ಅನೇಕ ತಂಡಗಳನ್ನು ಕೂಡ ರಚನೆ ಮಾಡಿದ್ದೇವೆ. ಬಹುಶಃ ಮಂಗಳವಾರ ಬುಧವಾರ ಪ್ರವಾಸಗಳನ್ನು ಕೂಡ ಶುರು ಮಾಡೋರಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಆಮೇಲೆ ಕೊಡ್ತೇವೆ. ತಾವು ಕೂಡ ಅದಕ್ಕೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮಾನ್ಯ ರಾಜ್ಯಾಧ್ಯಕ್ಷರು ಭ್ರಷ್ಟ ಕಾಂಗ್ರೆಸ್ ಮತ್ತು ಹಗರಣಗಳ ಸರ್ಕಾರ ಅನ್ನೋದನ್ನ ಒತ್ತಿ ಹೇಳಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಹಗರಣಗಳಲ್ಲಿ ತುಂಬಿ ತುಳುಕಿದೆ. ಎಸ್ಸಿ ಹಣ ದುರ್ಬಳಕೆ ಮಾಡುವಂತಹ ಹಗರಣ ಇರಬಹುದು, ಕೇಂದ್ರ ಬರ ಪರಿಹಾರವನ್ನ ಬೇರೆಯವರ ಅಕೌಂಟ್ಗೆ ಕಳಿಸುವಂತದ್ದಿರಬಹುದು, ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ದುರ್ಬಳಕೆ ಮಾಡಿ ಮೆಡಿಕಲ್ ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಹಣವನ್ನ ದುರ್ಬಳಕೆ ಮಾಡಿದ್ದು, ವಫ್ ಹಣ ದುರ್ಬಳಕೆ, ಎಸ್ಸಿ ನಿಗಮದ ಹಣ ದುರ್ಬಳಕೆ, ಅದೇ ರೀತಿ ಮುಡಾ ಹಗರಣ, ಇಂತಹ ಹಗರಣಗಳ ಸಾಲಿನಲ್ಲಿ ಈ ಸರ್ಕಾರ ನಿಂತಿದೆ. ಮುಡಾ ಹಗರಣದ ಬಗ್ಗೆ ತಮ್ಮ ವಿವರವಾದ ವಿಚಾರವನ್ನ ಮಂಡಿಸಬೇಕು ಅಂತ ಹೇಳಿ ಮಾನ್ಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಮುಡಾ ಹಗರಣದ ಬಗ್ಗೆ ಅಶೋಕ್ ಅವರು ತಮ್ಮ ವಿಚಾರವನ್ನ ಮಂಡಿಸ್ತಾರೆ. ಆತ್ಮೀಯ ಪಕ್ಷದ ಎಲ್ಲ ಮುಖಂಡರೇ, ಮೈಸೂರಿನ ಪಾದಯಾತ್ರೆ ಸಂಬಂಧಪಟ್ಟಂತೆ ಈ ಪೂರ್ವಭಾವಿ ಸಭೆಯನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರು ಸವಿಸ್ತಾರವಾಗಿ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ವೇದಿಕೆ ಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು, ಅದೇ ರೀತಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ನಾರಾಯಣ ಸ್ವಾಮಿ ಅವರು, ವೇದಿಕೆ ಮೇಲಿರುವಂತಹ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು, ಬೈರ್ತಿ ಬಸವರಾಜ್ ಅವರು, ರವಿಕುಮಾರ್ ಅವರು, ರಾಜು ಗೌಡ್ರೆ, ಪ್ರೀತಮ್ ಗೌಡ್ರೆ, ನಂದೀಶ್ ರೆಡ್ಡಿ ಅವರು, ಪಿ ರಾಜೀವ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಪ್ರಮುಖವಾಗಿ ಮೈಸೂರು ಚಲೋ ಪಾದಯಾತ್ರೆ ಏನಿದೆ, ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ ಹೇಳಿದ್ರು ಅವರು ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಜನಪರ, ಈ ಘೋಷಣೆಗಳೊಂದಿಗೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 14 ತಿಂಗಳಲ್ಲಿ ಬೆಂಗಳೂರಿಂದ ಹಿಡಿದು ಬೆಳಗಾವಿಯವರೆಗೂ ಪ್ರತಿದಿನನೂ ಕೂಡ
ಭ್ರಷ್ಟಾಚಾರದ ಹಗರಣಗಳು ದಿನನಿತ್ಯ ಪತ್ರಿಕೆಗಳು ಬರ್ತಾ ಇದೆ, ಜನರನ್ನ ಮುಟ್ತಾ ಇದೆ. ಬೆಂಗಳೂರಲ್ಲಂತೂ ನೀವು ಪ್ಲಾನ್ ಸ್ಯಾಂಕ್ಷನ್ಗೆ ಹೋಗಬೇಕಾದ್ರೂ ಅದಕ್ಕೆ ಒಂದು ರೇಟ್ ಅನ್ನು ಫಿಕ್ಸ್ ಮಾಡಿಬಿಟ್ಟಿದೆ. ಇನ್ನು ಎಲ್ಲಾ ಇಲಾಖೆಗಳು PWD ಇರ್ಬೋದು, RDPR ಇರ್ಬೋದು, ಯಾವುದೇ ಇಲಾಖೆ ನೋಡಿದ್ರು ದಲಿತರ ಅಭಿವೃದ್ಧಿ ಇಲಾಖೆಯಿಂದ ಹಿಡಿದು ಎಲ್ಲದರಲ್ಲೂ ಭ್ರಷ್ಟಾಚಾರವನ್ನ ನಾವು ನೋಡ್ತಾ ಇದ್ದೀವಿ. ಈಗ ಮೇನ್ ಆಗಿ ಸಿಕ್ಕಾಕೊಂಡಿರುವಂಥದ್ದು ಪ್ರಮುಖವಾಗಿ ಮೂಢ ಹಗರಣ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ. ಹೆಸರೇ ಚೆನ್ನಾಗಿದೆ. ಮೈಸೂರು ಮಹಾರಾಜರು ಮೊದಲು ಪ್ರಾರಂಭ ಮಾಡಿದ್ರು ಈ ಸಂಸ್ಥೆಯನ್ನು. ಅವಾಗ ಮೂಢ ಅಂತ ಇರಲಿಲ್ಲ. ಅವರ ಉದ್ದೇಶ ಇದ್ದಿದ್ದು ಮಧ್ಯಮ ವರ್ಗದವರಿಗೆ, ಕೆಳವರ್ಗದವರಿಗೆ ಸೈಟ್ಗಳನ್ನ ಕೊಡಬೇಕು ಅಂತ ಹೇಳಿ ಮಹಾರಾಜರು ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಬಂದಂತ ಹಲವಾರು ಗಣ್ಯರು, ಮನೆ ಮಾದೇಗೌಡ ಅಲ್ಲ, ಮನೆ ಮಾದೇಗೌಡ, ಅವ್ರ ಹೆಸರೇ ಮನೆ, ಅವರು ಮಾದೇಗೌಡ ಅಂತ ಹೆಸರು. ಕೊನೆಗೆ ಅವರು 29,000 ಸೈಟ್ ಕೊಟ್ಟ ಮೇಲೆ ಅವರಿಗೆ ಮನೆ ಮಾದೇಗೌಡ ಅಂದ್ಬಿಟ್ಟು. ಅವ್ರು ಯಾವ ರೀತಿ ಅಂದ್ರೆ ಕರೆದು ಸೈಟ್, ಈಗ ನಾವು ಅರ್ಜಿ ಹಾಕ್ಬೇಕು, ಅವರು ಬನ್ನಿ ತಗೊಳ್ಳಿ ಸೈಟು ಅಂತ ಮನೆಗೆ ಹೋಗಿ ಸೈಟ್ ಕೊಟ್ಟರು. ಅವರು ಅದಕ್ಕೆ ಮನೆ ಮಾದೇಗೌಡ ಅಂತ ಹೆಸರಿಟ್ರು. ಒಂದು ನಯಾ ಪೈಸಾ ಕರಪ್ಷನ್ ಮಾಡಿಲ್ಲ. ಆ ತರದ ಒಂದು ಮೂಢ ಸಂಸ್ಥೆ ಇವತ್ತು ಮನೆಗೆ ಕೊಟ್ಟಂತ ಮಾದೇಗೌಡರು, ಅದೇ ಜಿಲ್ಲೆಯವರಾದಂತ ಸಿದ್ದರಾಮಯ್ಯನವರು, ಮಾದೇಗೌಡ್ರೆ ನಮ್ಮನೆಗೂ ನೀವು ಮಿಸ್ ಮಾಡ್ಬಿಟ್ಟಿದ್ದೀರಾ, ಅದೆಲ್ಲ ಬಡ್ಡಿ ಸೇರಿಸಿ ನನಗೆ 14 ಸೈಟ್ ಕೊಡಿ ಅಂತ ತಗೊಂಡಂಗೆ ಕಾಣಿಸ್ತಾ ಇದೆ. ನನಗೆ 14 ಸೈಟು, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಹಾಕಿದ್ರು ಬರಲ್ಲ. 14 ಸೈಟು. ಎಲ್ಲರೂ ಕೇಳೋದು ಒಂದು ಸೈಟು. 86,000 ಜನ ಅಪ್ಲೈ ಮಾಡಿದ್ದಾರೆ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ. 86,000 ಜನ ಅಪ್ಲೈ ಮಾಡಿದ್ದಾರೆ. ಅವ್ರಿಗಿನ್ನೂ ಸೈಟ್ ಕೊಟ್ಟಿಲ್ಲ. ಆದ್ರೆ ಸಿದ್ದರಾಮಯ್ಯನವ್ರಿಗೆ 14 ಸೈಟು. ಇದು ಇವತ್ತು ಬಹಳ ಇಂಪಾರ್ಟೆಂಟ್. ನಾವು 14 ಸೈಟ್ಗೆ ನಾವು ಪಾದಯಾತ್ರೆ ಮಾಡಬೇಕಾ? ಅಧ್ಯಕ್ಷರು ಹೇಳಿದ್ರು 14 ಸೈಟ್ಗೆಲ್ಲ ಪಾದಯಾತ್ರೆ. 14 ಸೈಟ್ ಜೊತೆ ಇವರು ಬಕ್ಕೆ ಮಾಡಿಕೊಟ್ರು. ಈ 14 ಸೈಟ್ ತಗೊಂಡು ಒಂದು ರೂಲ್ ಮಾಡಿಕೊಟ್ಬಿಟ್ರು. 50-50 ಸ್ಕೀಮ್ ಅಲ್ಲಿ ಯಾರ್ಯಾರು ಹಿಂದೆ 30 ವರ್ಷ 20 ವರ್ಷ ಹಿಂದೆ ಅಕ್ವೈರ್ ಆಗಿತ್ತು ಜಮೀನುಗಳು, ಲೇಔಟ್ಗಳಾಗಿತ್ತು, ಅವ್ರನ್ನೆಲ್ಲ ಕರೆದು ಅವ್ರಿಗೂ 50-50. ಈಗ ಯಾರೋ ನಮ್ಮ ಮೈಸೂರವ್ರು ಹೇಳಿದ್ರು, ಮೇಲ್ಕೋಟೆ ಚೆಲುವರಾಯಸ್ವಾಮಿ ದೇವಸ್ಥಾನಕ್ಕೆ ಯಾರೋ 17 ಎಕರೆ ದಾನ ಕೊಟ್ರಂತೆ ಮೈಸೂರಲ್ಲಿ. ಅಲ್ಲಲ್ಲ, ಮೈಸೂರು ಮೂಡಾದ ಹತ್ರ ದಾನ ಕೊಟ್ರಂತೆ. ಸಿದ್ದರಾಮಯ್ಯನವ್ರ ಜಮೀನ್ ಪಕ್ಕ ಅಟ್ಯಾಚ್ 17 ಎಕರೆ. ಚೆಲುವರಾಯಸ್ವಾಮಿ ದೇವರಿಗೆ ನಾಮ ಇಟ್ಬಿಟ್ಟವ್ರೀಗ. ಅದು ದೇವಸ್ಥಾನ ಜಮೀನು. ಯಾರೋ ಅದನ್ನು ತಗೊಂಡು 17 ಎಕರೆ ತಗೊಂಡು ಅದನ್ನು 50-50 ಮಾಡಿ ಸೈಟ್ಗಳು ತಗೊಂಡ್ಬಿಟ್ಟಿದ್ದಾರೆ. ಅದು ದಾಖಲೆಯನ್ನ ನಾವು ತರಿಸ್ತಾ ಇದ್ವಿ. ಈಗ ಬಂದಿದೆ ಅದನ್ನು ಮಾಹಿತಿ. ಅಂದ್ರೆ ದಾರಿಗೆ ಯಾರ್ಯಾರು ಕಾಣೆ ಆಗಿದ್ದವ್ರನ್ನೆಲ್ಲ ಹುಡುಕಿ ತಗೊಂಡು ದುಡ್ಡು ಹೊಡೆಯೋಕ್ಕೋಸ್ಕರ ಕರೆದು ತಗೊಳ್ಳಿ ನೀವು ಜಮೀನಿಗೆ ಸೈಟು ಅಂತ ಕೊಟ್ಟು ಹಣ ಲೂಟಿ ಮಾಡಿರೋದು ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಯಾಕೆ ಅಂತಂದ್ರೆ, ಸಿದ್ದರಾಮಯ್ಯನವರು ಹೇಳಿದ್ರು ಜನಪರ, ಭ್ರಷ್ಟಾಚಾರ ರಹಿತ, ಇವೆಲ್ಲ ಪದ ಹೇಳಿದ್ರು. ಆಮೇಲೆ ಅವರು ಸಂವಿಧಾನದ ಪ್ರಕಾರವಾಗಿಯೂ ಕೂಡ ಓಟ್ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳಾಗಿ. ನಾನು ಪ್ರಮಾಣ ಮಾಡುತ್ತೇನೆ, ನಾನು ಭ್ರಷ್ಟಾಚಾರ ಮಾಡುವುದಿಲ್ಲ, ನನ್ನ ಸಂಬಂಧಿಗಳಿಗೆ ಯಾರಿಗೂ ನಾನು ಸಹಾಯ ಮಾಡುವುದಿಲ್ಲ, ಈ ತರದೆಲ್ಲ ಪ್ರಮಾಣ ವಚನ ತಗೊಂಡಿರ್ತಾರೆ. ಯಾರು ಈ ರಾಜ್ಯದ ಆಸ್ತಿಗಳನ್ನ ಕಾಪಾಡಬೇಕಾಗಿತ್ತು, ಕಸ್ಟೋಡಿಯನ್ ಅಂತಾರೆ, ಮಾಲೀಕ, ಆ ಕಸ್ಟೋಡಿಯನ್ನೇ ಕಳ್ತನ ಮಾಡಿದ್ದು. ಬೇರೆನೇ ಹೊಲ ಮೇಯ್ದಂಗೆ ಇದು. ನೀವು ಪತ್ರಿಕೆಯಲ್ಲಿ ನೋಡಿದ್ದೀರಾ, ಮೊನ್ನೆ ವಿಧಾನಸಭೆಯಲ್ಲಿ ಅವ್ರ ಕೈಲಿ ಉತ್ತರ ಕೊಡಕ್ಕಾಗ್ಲಿಲ್ಲ. ಜನ ನಮ್ಮನ್ನ MLAಗಳನ್ನ ಆಯ್ಕೆ ಮಾಡಿರೋದು ಏನಕ್ಕೆ ಅಂದ್ರೆ, ನೀವು
ಏನೇನು ಚರ್ಚೆಗಳು, ಅವ್ಯವಹಾರಗಳು, ಜನಪರ ಕೆಲಸ ಏನೇ ಆಗಬೇಕಾದ್ರೂ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ನಮ್ಮನ್ನ ಆಯ್ಕೆ ಮಾಡಿರ್ತಾರೆ. ನಮಗೆ ಲಕ್ಷಾಂತರ ಓಟ್ ಕೊಟ್ಟು ಆಯ್ಕೆ ಮಾಡಿರ್ತಾರೆ. ಆ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಓಡೋಗ್ಬಿಟ್ರು, ಮಾತಾಡಲೇ ಇಲ್ಲ, ಓಡೋಗ್ಬಿಟ್ರು. ಆಮೇಲೆ ಆಚೆ ಬಂದು ಪತ್ರಿಕಾ ಪ್ರೆಸ್ ಮೀಟ್ ಮಾಡ್ತಾರೆ. ಆಚೆ ಎಂತ ದುರ್ದೈವ ಮುಖ್ಯಮಂತ್ರಿಗೆ. ಯಾವ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡಕ್ಕೆ ಅವಕಾಶ ಇತ್ತು ಆ ವೇದಿಕೆಯಿಂದ ಪಲಾಯನ ಮಾಡಿ ಆಚೆ ಬರ್ತಾರೆ. ಆಚೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದನ್ನ ಯಾರು ಕವರ್ ಮಾಡ್ತಾರೋ ಇಲ್ಲ ಅಂತ ಡೌಟ್ ಬಂದ್ಬಿಡ್ತಾ ಅವ್ರಿಗೆ. ನಾನು ಹೇಳೋದಲ್ಲ ಸುಳ್ಳು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಒಂದೊಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಪತ್ರಿಕೆಯಲ್ಲಿ, ಫುಲ್ ಪೇಜ್. ನಾನು ಮೊನ್ನೆ ಸ್ಪೀಕರ್ ಕೇಳಿದೆ, ಏನ್ ಸರ್ ದುಡ್ಡಿದ್ದವರೆಲ್ಲ ಇವಾಗ ಅಸೆಂಬ್ಲಿಯಲ್ಲಿ ಯಾರೋ ಮಾತಾಡ್ತಾರೆ, ಅವ್ರ ಹತ್ರ ದುಡ್ಡು ಇರ್ತೈತೆ, ಅದಕ್ಕೆ ಇನ್ನೊಂದಷ್ಟು ಸೇರಿಸೋದು. ಆಚೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅಧಿವೇಶನದ ಅರ್ಥ ಏನ್ ಬರ್ತೈತೆ, ಸದನದ ಗೌರವ ಏನ್ ಬರ್ತೈತೆ? ಯಾವ ಸ್ಥಿತಿ? ಒಬ್ಬ ಮುಖ್ಯಮಂತ್ರಿ ಹೇಳಿದ್ನ ಪತ್ರಿಕೆಯಲ್ಲಿ ಬರಲ್ಲ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡುವಂತ ನೀಚ ಕಾರ್ಯಕ್ಕೆ ಈ ಮುಖ್ಯಮಂತ್ರಿ ಹೋಗಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ ಮುಖ್ಯಮಂತ್ರಿ ಅಂದ್ರೆ ಸದನದಲ್ಲಿ ಕಳೆನೇ ಇರಲಿಲ್ಲ ಅವರಿಗೆ. ಎಲ್ಲಿ ಮಾತಾಡಿದ್ರೆ ಅವ್ಯವಹಾರ ಈಚೆಗೆ ಬರುತ್ತೋ ತನ್ನ ಕುಟುಂಬದ್ದು ಅಂತ ಮಾತಾಡಕ್ಕೆ ಆಗ್ಲಿಲ್ಲ. ಪ್ರಮುಖವಾದ ಪಾಯಿಂಟ್ ನಂಬರ್ 1, ಸಿದ್ದರಾಮಯ್ಯನವರು ಹೇಳಿದ್ರು ಈ ಜಮೀನನ್ನು ನಾನು ನ್ಯಾಯಬದ್ಧವಾಗಿ ತಗೊಂಡಿದ್ದೀನಿ ಅಂತ. ಇಲ್ಲಿ ಬಹಳ ಜನ ಲಾಯರ್ಗಳು ಕೂತಿದ್ದಾರೆ, ನಮ್ಮ ಉಪ್ಪಯ್ಯವರೆಲ್ಲರೂ. ನ್ಯಾಯಬದ್ಧವಾಗಿ ನಾನು ತಗೊಂಡಿದ್ದೀನಿ ಅಂತ. ಹೌದು, ನ್ಯಾಯಬದ್ಧವಾಗಿಯೇ ತಗೊಂಡಿದ್ದೆ. ಹರಾಜಲ್ಲಿ ಅವ್ರ ತಂದೆ ತಗೊಂಡಿರೋದು, ಹರಾಜಿಂದ ಬಂದಿರೋದು ಜಮೀನು. ಅವತ್ತೇನೋ 1 ರೂಪಾಯಿಗೆ, 1 ರೂಪಾಯೋ 3 ರೂಪಾಯಿ ಇದೆ, 3 ರೂಪಾಯಿ ಇತ್ತು, 1 ರೂಪಾಯಿ ಕಟ್ಟಿದ್ದಾರೆ. ದಲಿತರು ಅನ್ನೋದು ಇರ್ಬೋದು ಅನ್ನೋ ಪ್ರಶ್ನೆ ಬಂತು. ಆ ನಿಂಗ ಸತ್ತು 25 ವರ್ಷ ಆಯ್ತು, 25 ವರ್ಷ ಆಗುತ್ತಿದೆ. ಅದಾದ್ಮೇಲೆ ಒಂದ್ಸರಿ ನೀವು ಹೇಳಿ, ಲಾಯರ್ಗಳು ಇದ್ದೀರಾ, ಒಂದ್ಸರಿ ಆ ವ್ಯಕ್ತಿ ಸತ್ತ ಮೇಲೆ ಅದು ಅವನ ಹೆಂಡತಿಗೆ ಬರ್ತಿದೆ. ಈಗಿನ ನಮಗೆ, ನಾನು ರೆವಿನ್ಯೂ ಮಿನಿಸ್ಟರ್, ಕಾನೂನು ಪ್ರಕಾರ ಏನ್ ಬರುತ್ತೆ, ನೀವು ಆ ಹೆಂಡತಿ ಹೆಸರಿಗೂ ಮಾಡಬೇಕು, ಮಕ್ಕಳ ಹೆಸರಿಗೂ ಖಾತೆ ಮಾಡಬೇಕು. ಕರೆಕ್ಟ್ ಅಲ್ಲ? ಮನೆ ಯಜಮಾನ ಸತ್ತ ಮೇಲೆ ನಿಮ್ ಖಾತೆನ ಯಾರಿಗೆ ಮಾಡಬೇಕು? ಹೆಂಡತಿಗೆ. ಹೆಂಡತಿ ಜೊತೆಲಿ ಇರುವಂತ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರ ಹೆಸರಿಗೂ ಬರೀಬೇಕು. ಇದು ಕರೆಕ್ಟ್ ತಾನೆ? ಸಿದ್ದರಾಮಯ್ಯ ನೀವು ಒಬ್ಬನ ಹೆಸರಿಗೆ ಯಾಕೆ ರಿಜಿಸ್ಟರ್ ಮಾಡ್ಬಿಟ್ರಿ? ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವ್ರ ಬಾಮೈದ. ಅಂದ್ರೆ ನ್ಯಾಚುರಲ್ ಆಗಿ ನೀವು ವಿಭಾಗ ಪತ್ರ ಮಾಡ್ಕೊಬೇಕು. ನೀವೇನಾದ್ರೂ ಮಾಡಬೇಕಾದ್ರೆ ವಿಭಾಗ ಪತ್ರ ಮಾಡಿಕೊಂಡು ವಿಭಾಗ ಪತ್ರ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಬೇಕು. ಅದಿಲ್ಲ ಇಲ್ಲ, ಅಲ್ಲಿ ವಿಭಾಗ ಪತ್ರನೂ ಇಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಅಂತ ಮಾಡ್ಕೊಂಬಿಟ್ಟಿದ್ರು. ನನ್ನ ಹತ್ರ ವಂಶವೃಕ್ಷನೂ ಇದೆ. ಅವರು 4 ಜನ ಅಣ್ತಮ್ಮಂದ್ರು. ಆ 4 ಜನಕ್ಕೆ ಒಂದು 15 ಜನ ಮಕ್ಕಳಿದ್ದಾರೆ, ಮೊಮ್ಮಕ್ಕಳು. ಅವ್ರಿಗೂ ರೈಟ್ ಬರ್ತದೆ ಪಿತಾಜಿ ತಾತ. ನೀವ್ ಹೆಂಗ್ ಮಾಡ್ಕೊಂಡ್ರಿ ರಿಜಿಸ್ಟ್ರೇಷನ್? ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, 62 ಕೋಟಿ, ಅವರ ಸ್ಟೈಲಲ್ಲಿ ಹೇಳೋದಾದ್ರೆ 62 ಕೋಟಿ ಕೊಡ್ಬೇಕ್ರಿ ಅಂತಾರೆ. ಎಷ್ಟು ತಗೊಂಡಿದ್ದಪ್ಪ ನಿಮ್ಮ ಅಳಿಯ, ಅಲ್ಲ ಬಾಮೈದ? 5 ಲಕ್ಷಕ್ಕೆ.